ಇನ್ನು ಸಚಿವರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರಾ ಸಿಎಂ ಡಿಸಿಎಂ? ಲೋಕಸಭೆ ಚುನಾವಣೆ ಬಳಿಕ ಸಚಿವರ ಕುರ್ಚಿಗೆ ಕಂಟಕ ಬರುತ್ತಾ? ಸ್ವಕ್ಷೇತ್ರದಲ್ಲಿ ಲೀಡ್ ಕೊಡದಿದ್ರೆ ಸಚಿವರ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕ್ಷೇತ್ರದಲ್ಲಿರುವಂತಹ ಶಾಸಕರು ಸಚಿವರು ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಶತಾಯಗತಾಯ ಪ್ರಯತ್ನ ಪಡಬೇಕು. ಪ್ರಚಾರದಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಚುನಾವಣೆಯಲ್ಲಿ ಲೀಡ್ ಕೊಡದಿದ್ರೆ ಮಂತ್ರಿ ಸ್ಥಾನವನ್ನ ಅಲ್ಲಿಗೆ ಬಿಡಬೇಕು, ನಾವೇ ಲೀಡ್ ಕೊಡದಿದ್ರೆ ಹೇಗೆ ಮುಖ ತೋರಿಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 20,000 ಲೀಡ್ ಬಂದಿತ್ತು. ಲೋಕಸಭೆಯಲ್ಲಿ ಲೀಡ್ ಕೊಟ್ಟಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ನನ್ನ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಚಿವರಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಡಿಸಿಎಂ ಕೊಟ್ಟಿದ್ದಾರೆ ಅನ್ನೋ ಲಕ್ಷಣಗಳೇ ಕಾಣಿಸ್ತಾ ಇದೆ. ಲೀಡ್ ಬಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾದ್ರೆ ಯಾಕೆ ಏನು ಇರೋಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಕರೆಯಾದ್ರೆ ನಮ್ಮ ಮಂತ್ರಿ ಕೊಡೋಡ 20,000 ಲೀಡ್ ಕೊಟ್ಟಿರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋದು ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಂತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ ಶಕ್ತಿ ಸುರಪುರದಾಗೂ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ಕೈ ಮುಗಿದ್ಕೊಂಡು ನಾನು ಮಾತ್ರ ಮುಗಿಸ್ತೀನಿ. ಜೈಲಿಗೆ ಲೀಡ್ ಬಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾದ್ರೆ ಯಾಕೆ ಏನು ಇರೋಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಪದೇ ಪದೇ ಇಂತಹ ಹೇಳಿಕೆಗಳನ್ನ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರು ಕೂಡ ಲೀಡ್ ಕೊಡ್ಲಿಲ್ಲ ಅಂತಂದ್ರೆ, ಗೆಲ್ಲಿಸ್ಲಿಲ್ಲ ಅಂತಂದ್ರೆ ತಮ್ಮ ಸಿಎಂ ಕುರ್ಚಿಗೆ ಕಂಟಕ ಅಂದ್ರು ಸಚಿವರುಗಳಂತಹ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಈ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಗೆಲುವು ಸೋಲು ಏನಿದೆ, ಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಬಹಳ ದೊಡ್ಡ ಬದಲಾವಣೆಗೆ ಅದು ಕಾರಣ ಆಗುತ್ತೆ ಅನ್ನುವಂತ ಸೂಚನೆ ಕಾಣಿಸ್ತಾ ಇದೆ. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.